शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजानन महर्निशं अनेकदं भक्तानां एकदन्तमुपास्महे अनेकदन्तमुपास्महे विनायका सिद्धिविनायका मूषिकवाहन प्रियने गजमुखा ये गजमुखा अग्रपूजयुनिलगे विघ्नराजने अंबासुतलंबोदर शंभुतनयने अग्रपूजयुनिलगे विघ्नराजने अंबासुतलंबोदर शंभुतनयने एकदंत गजमुखने पार्वती परशिवन प्रेम पुत्रने पळनी मुरुगन सोदरने पार्वती परशिवन प्रेम पुत्रने पळनी मुरुगन सोदरने पाप विनाशक ओ बेनकले पाप विनाशक ओ बेनकले सकल कार्य सिद्धि गजानन में एकदंत षण्मुखने अग्र पूजयुनिलगे विघ्नराजने अंबासुतलंबोदर शंभुतनयने एकदंत गजमुखने सकल कार्यवलिम्मा पूज परैया मुल्ला सकल कार्यवलिम्मा पूज परैया मुल्ला ಬೇಡಿ ಬರುವ ಭಕ್ತರು ಅಯ್ಯ ನಿನ್ನ ಪೂಜಿ ಪರೋ
ಸಕಲ ಕಾರ್ಯವನೆಂಬ ಪೂಜಿಪರಯ್ಯ ಮುನ್ನ ಬೇಡಿ ಬರುವ ಭಕ್ತರು ಅಯ್ಯ ನಿನ್ನ ಪೂಜಿಪರು ವಿಘ್ನರಾಜನೇ ಗಜಮುಖನೇ ವಿಘ್ನರಾಜನೇ ಶ್ರೀಮುಖನೇ ಅಂಬಾಸುತಲಂಬೋದರ ಶಂಭೋತಲಯನೇ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋದರ ಶಂಭುತನಯನೇ ವಿನಾಯಕ ಗಜಾನನ ಗಜಮುಖ ಮೊದಲಿಗೆ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿದ್ದೇವೆ. ಭಗವಂತನ ಧ್ಯಾನವನ್ನು ಮಾಡುತ್ತಾ ಹೊನ್ನಿಕೊಪ್ಪೆ ಗ್ರಾಮ ಕಸಬಾ ಹೋಬಳಿ ಅಣ್ಣ ಆಫ್ ಮಾಡಿ ಹುಣಸೂರು ತಾಲೂಕು ಎಲ್ಲರನ್ನ ಹಗಲಿರತಕ್ಕಂತ ಹಿರಿಯ ಜೀವ ಬಾಳಿ ಬದುಕಿರತಕ್ಕಂಥ ಮನೆಯನ್ನು ಬಿಟ್ಟು ಶ್ರೀಯುತ ರಾಜು HC ರವರು ಡ್ರಾಮಾ ಮಾಸ್ಟರು ದೈವಜ್ಞರಾಗಿದ್ದಾರೆ ಅಂತೇಳಿ ತಿಳಿಸಲು ಸಾಧಿಸುತ್ತ ಇದರ ತತ್ಸಂಬಂಧವಾಗಿ ಇವರ ಸ್ವಗೃಹದಲ್ಲಿ ಭೂಶಾಂತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅಂತೇಳಿ ಮನವಿಯನ್ನು ಮಾಡ್ತಾ ಕುಲದೇವರಾಗಿರತಕ್ಕಂಥ ಮಲೆಯ ಮಾಯಕರ ಮಹದೇಶ್ವರನ ಪಾದರವಿಂದಕ್ಕೆ ಶರಣಾರ್ಥಿಗಳನ್ನು ಮಾಡಿ ಆ ಏಳುಮಲೆ ಒಡೆಯ ಮುದ್ದುಮಲೆ ಮಹದೇಶ್ವರನ ಪಾದರವಿಂದವನ್ನು ನಾವು ಬೇಡೋಣ. ಸಾವಿರ ದೀಪಗಳು ಬೆಳಗಿದೆ ಮೂಡಲ್ಲಿ ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ ಮೂಡಲ ಮಲೆಯಲ್ಲಿ ಮಹಾದೇವನ ಗುಡಿಯಲ್ಲಿ ಲಕ್ಷ ದೀಪಗಳು ಪ್ರಕಾಶವಿರುವುದು ಕಾನನ ಬೆಳಗುತ್ತಿದೆ ಅದು ಕೈಲಾಸವೇ ಆಗಿದೆ. ತಾರೆಗಳಿಲ್ಲ ಬೆಳಕಿಗೆ ನಾಚಿ ಮುಗಿಲಾಚೆ ಮರೆಯಾಗಿದೆ ನಮ್ಮ ಮಹಾದೇವನಲ್ಲಿ ನೆನೆಯುತ್ತಿದೆ ತೆಪ್ಪದ ತೇರಿನ ಮ್ಯಾಲೆ ಮಹಾದೇವನ ಮೂರ್ತಿ ಮಹಾದೇವನ ಸಾಕಾರ ಮೂರ್ತಿ ಲಕ್ಷ ದೀಪಗಳು ಬೆಳಗಿದೆ ಮೂಡಲ್ಲಿ ಹೊನ್ನಿಕೊಪ್ಪೆ ಗ್ರಾಮದ ಮಹಾದೇವನ ಗುಡಿಯಲ್ಲಿ ಬೆಲ್ಲದಿಲ್ಲಿದು ಬಲ್ದು
ಲಕ್ಷ ದೀಪಗಳು ಬೆಳಗಿನ ನೋಡಲ್ಲಿ ಹೊನ್ನಿಕೊಪ್ಪೆ ಗ್ರಾಮದ ನಮ್ಮ ಮಾರಿಯವರ ಗುಡಿಯಲ್ಲಿ ಮೂಡಲ ಮಲೆಯಲ್ಲಿ ಮಾದೇವನ ಗುಡಿಯಲ್ಲಿ ಲಕ್ಷ ದೀಪಗಳು ಬೆಳಗಿದೆ ನೋಡಲ್ಲಿ ಬೆಳಗಿದೆ ನೋಡಲ್ಲಿ ಏ ಆ ಏ ಮಲೆ ಮಾದಪ್ಪನ ಪಾದಕೊಂದು ಮಾರಿ ಉದಯನ್ನೇ ಮಲೆ ಮಾದೇಶ್ವರ ಎಲ್ಲರಿಗೂ ಬೇಡದಂತ ವರವನ್ನ ಕರುಣಿಸಿಕೊಡ್ಲಿ, ಹೆಚ್ಚಿನ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡುತ್ತಾ ದೈವದಿಂದರಾಗಿರ್ತಕ್ಕಂಥ ರಾಜು ಅಣ್ಣನವರ ಒಂದು ಗೀತೆಯನ್ನ ಹಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ವಿಧಿ ನೀನಿಲ್ದು ದೂರಾದೆಯಪ್ಪ, ತಬ್ಬಲಿಗಳು ನಾವಾದೆವಪ್ಪ, ತಬ್ಬಲಿಗಳು ನಾವಾದೆವಪ್ಪ. ನೀನಿಲ್ದು ದೂರಾದೆಯಪ್ಪ, ತಬ್ಬಲಿಗಳು ನಾವಾದೆವಪ್ಪ, ತಬ್ಬಲಿಗಳು ನಾವಾದೆವಪ್ಪ. ರಾಜಣ್ಣ ದೇವರೇ ದೇವಪ್ಪ, ಆ ದೇವರೇ ಇಲ್ಲಿಲ್ಲವಪ್ಪ. ರಾಜಣ್ಣ ಅಯ್ಯೋ ಇನ್ನೊಮ್ಮೆ ದೇವರೇ ದೇವಪ್ಪ, ಆ ದೇವರೇ ಇಲ್ಲಿಲ್ಲವಪ್ಪ. ದೇವರಿಲ್ಲದ ಗುಡಿಯೇ ಬರಿದಾಯಿತಪ್ಪ, ದೇವರಿಲ್ಲದ ಗುಡಿಯೇ ಬರಿದಾಯಿತಪ್ಪ. ನೀನಿಲ್ದು 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 ದೂರಾದೆಯಪ್ಪ, ತಬ್ಬಲಿಗಳು ನಾವಾದೆವಪ್ಪ. ಹೊನ್ನಿಕೊಪ್ಪೆ ಗ್ರಾಮದಲ್ಲಿ ಹುಟ್ಟಿ ಬಂದು ಬಳಗಾರ ಮುಕ್ತಾದೆ ವಿಧಿಯೇ
ಬಲಿಗಳು ನಾವಾದೆವಪ್ಪ. ದಾನ ಧರ್ಮವೆಲ್ಲ ಸ್ವರ್ಗದ ಮೆಟ್ಟಿಲಾಗಲಪ್ಪ ರಾಜಣ್ಣ. ಇದೇ ಮಾಡಿದ ದಾನ ಧರ್ಮವೆಲ್ಲ ಸ್ವರ್ಗದ ಮೆಟ್ಟಿಲಾಗಲಪ್ಪ. ಶಿವನ ಸೇರಪ್ಪ ಮನೆಯ ದೇವರ, ಹೋಗಿ ಸೇರಪ್ಪ ಶಿವನ ಸೇರಪ್ಪ ಮನೆಯ ದೇವರ. ನೀನಿಲ್ದು 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 ದೂರಾದೆಯಪ್ಪ, ಪರದೇಸಿ ನಾವಾದೆವಪ್ಪ, ಪರದೇಸಿ ನಾವಾದೆವಪ್ಪ ರಾಜಣ್ಣ. ಬಿಡುವಾಗ ಯಾರ್ಯಾರ ನೆನೆದೆಯಪ್ಪ, ನೀ ಪ್ರಾಣವನ್ನು ಬಿಡುವಾಗ ಯಾರ್ಯಾರ ನೆನೆದೆಯಪ್ಪ. ಗಂಡು ಮಕ್ಕಳ ನೆನೆದೆಯ, ಹೆಣ್ಣು ಮಕ್ಕಳ ನೆನೆದೆಯ, ಲಕ್ಷ್ಮಮ್ಮ ನೆನೆದೆಯ, ನಿನ್ನ ರವಿ ಮೋಹನನ ನೆನೆದೆಯ. ಯಾರಿಗೆ ಯಾರುಂಟು ಎರಲಿನ ಸಂಸಾರ, ಇರ ಮೇಘಲಗೊಳ್ಳೆ ಅದು ನಿಜವಲ್ಲಲೋ ಹರೇ, ನಿಜವಲ್ಲಲೋ ಹರೇ. ಲಕ್ಷ್ಮೀ ರಮಣ ಗೋವಿಂದ. ಇಲ್ಲಿ ಸುಮಾರ ಕೂಗಿದ್ರು, ಯಾಕೆ ಆಫ್ ಮಾಡಿ ಇಂಚರಿ ಕುಂತಿರೋರು ಕೂಗೋನ ಬೇಡವನ್ನ ಗಾರಪ್ಪ. ಹೌದು, ಕೂಗ್ಬೇಕು ಜೋರಾಗಿ. ಇಂದಿರಾ ರಮಣ ಗೋವಿಂದ. ನಮ್ಮ ಓದಿರ ಆಗ್ಲೇ ರಗ್ಗುದಿಂಬೆಲ್ಲ ಎತ್ಕೊಂಡ್ಬಂದು ಕುಂತವ್ರೆ. ಬರೋನ್ ಬಂದವನೇ ಅದೇನಾರಿ ಆಡ್ದನ ಒಂದಿಕ್ಕೆ ಕೇಳಿದ ಆಗದೆ. ಹೌದು, ಎಷ್ಟೊತ್ತು ಗಂಟೆ ಅನ್ನ ಆಡ್ದನ ಆಡ್ಲಿ ನಮ್ಮ ಪ್ರರ್ನ ಹಚ್ಕಡೆ ಅವನದಿಕ್ಕೆ ಕಾಲ ನೀಡ್ಬಿಟ್ಟು ಮನಿ ಕಳವು ಅಂತ ಅವ್ರ ಲೆಕ್ಕಾಚಾರ. ನಿಜ. ಆ ಭಗವಂತ ಎಲ್ರಿಗೂ ಬೆಳಿತನ ಮಾಡ್ಲಿ, ಬೇಡಿದಂತ ವರವನ್ನ ಕರುಣಿಸಿಕೊಳ್ಳಿ. ಬಾಳಿ ಬದುಕಿದ ಮನೆಯನ್ನ ಬಿಟ್ಟು ಇಹಲೋಕದ ವ್ಯಾಪಾರವನ್ನ ಮುಗಿಸಿ ನಮ್ಮ ಡ್ರಾಮಾ ಮಾಸ್ಟ್ರು ರಾಜು ಎಚ್ ಶ್ರೀರವರು, ಶ್ರೀಯುತ ರವಿರವರು, ಶ್ರೀಯುತ ಮೋಹನ್ ರವರ ತಂದೆ ದೈವದಿಂದರಾಗಿದ್ದಾರೆ. ನೋಡಿ, ಜ್ಞಾನವುಳ್ಳವರು ಹೇಳ್ತಾರೆ ನಮಗೆ, ಮನುಷ್ಯನಾಗಿ ಹುಟ್ಟದ ಮೇಲೆ ಕಷ್ಟ ಸುಖ ನೋವು ನಲಿವು ದಾನ ಧರ್ಮ ಪಾಪ ಪುಣ್ಯ ಇವೆಲ್ಲವನ್ನು ನಾವು ಹರಿತ್ಕೊಂಡು ಬಾಳ್ಬೇಕು. ಹೌದು, ಯಾಕಂದ್ರೆ ಮೇಲಿರ್ತಕ್ಕಂಥ ಒಬ್ಬ ಸೂತ್ರಧಾರಿ ಆದ್ರೆ ನಾವಿಲ್ಲಿ ಬರೀ ಪಾತ್ರಧಾರಿಗಳಷ್ಟೇ. ಹೌದಪ್ಪ. ಅವನು ಯಾವ ರೀತಿಯಾಗಿ ಆಡಿಸ್ತಾನೋ ಆ ರೀತಿ ನಾವು ಹಾಡ್ಬಿಟ್ಟು ಹೋಗ್ಬೇಕು. ಹುಟ್ಟುಗೊಂದು ಕಾರಣವಾದ್ರೆ ಸಾವಿಗೆ ಹಲವಾರು ಕಾರಣ ಅಂತ. ಹೌದು, ತಾಯಿ ಯಾವಾಗ ಜನ್ಮ ನೀಡ್ತಾಳೆ ಅಂತೇಳಿ ನಾವು ತಿಳ್ಕೋಬಹುದು, ಸಾವು ನಮ್ಮ ಬೆನ್ನಿಂದ ಯಾವಾಗ ಬರ್ತದೆ ಅಂತ ಯಾರಿಗೂ ಸುದ ಗೊತ್ತಿಲ್ಲ ನೋಡಿ. ಅದಕ್ಕೆ ಜ್ಞಾನವುಳ್ಳವರು ಹೇಳ್ತಾರೆ, ಮನುಷ್ಯನ ಜನ್ಮ ನೀರ ಮೇಗಲು ಗುಳ್ಳೆ ಇದ್ದಂಗೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವುದರ ನಡುವೆ ಬರೀ ಕತ್ತಲೆ ಜೀವನ ಅಂತ. ಹೌದು, ಇರುವ ತನಕ ನಾಟಕ, ಬ್ರಹ್ಮ ಬರದಂತ ಜಾತಕ, ಸತ್ತ ಮೇಲೆ ಬರುವುದೊಮ್ಮೆ ನೋಡು ನಿನಗೊಂದು ದಿನ ಸೂತಕ. ಅದೇ ರೀತಿಯಲ್ಲಿ ಬಾಳಿ ಬದುಕಿದ ಮನೆಯನ್ನ ಬಿಟ್ಟು ಸ್ವರ್ಗಕ್ಕೆ ದಾರಿಯಾಗ್ಲಿ ಅಂತೇಳಿ
ಆ ಭಗವಂತನ ಧ್ಯಾನದೊಂದಿಗೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರಿ ಶ್ರೀಮನ್ ನಾರಾಯಣನ ಪಾದರವಿಂದಕ್ಕೆ ಶರಣನು ಮಾಡಿ, ಕಾಲಭೈರವೇಶ್ವರನ ಪಾದಕ್ಕೆ ಶರಣನು ಮಾಡಿ, ವೀರಭದ್ರೇಶ್ವರ ಸ್ವಾಮಿ ಮಲೆಮಾಯಕರ ಮಾದೇಶ್ವರ ಎಲ್ರಿಗೂ ಒಳಿತನ ಮಾಡಲಿ ಅಂತೇಳಿ ನಮ್ಮ ಕೆಂಡಗಣ್ಣೇಶ್ವರ ಸ್ವಾಮಿಯ ಪಾದರವಿಂದಕ್ಕೆ ಶರಣಾರ್ಥಿಗಳನ್ನು ಮಾಡುತ್ತಾ, ಗುರಿತೋರು ಗುರುವೆ ನಿನ್ನ ಪಾದವನ್ನು ನಾ ಬಿಡೆನು ಅಂತೇಳಿ ಒಂದು ಗೀತಿನ ಹಾಡೋಣ. ಗುರಿತೋರು ಗುರುವೇ ನಿನ್ನ ಪಾದನ ಬಿಡೆನು ಸ್ವಾಮಿ, ಗುರಿತೋರು ಗುರುವೇ ನಿನ್ನ ಪಾದನ ಬಿಡೆನು, ಕೆಂಡಗಣ್ಣ ಕಾಯೋ ದಾರಿ ಕಾಣೆನಯ್ಯ, ಕೆಂಡಗಣ್ಣ ಕಾಯೋ ದಾರಿ ಕಾಣೆನಯ್ಯ, ಗುರಿತೋರು ಗುರುವೇ ನಿನ್ನ ಪಾದನ ಬಿಡೆನು. ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ತೊರೆದು ನಾ ಬಂದಿರುವೆ, ನಿನ್ನ ಸೇವೆ ಪುಣ್ಯವೇನುವೆ, ಈ ದೇಹವೆಲ್ಲ ನೀ ತುಂಬಿರುವೆ, ಪ್ರೀತಿ ಕಾಣೆನಯ್ಯ ನೋವಲ್ಲೇ ಮುಂದೆನಯ್ಯ, ವಿಧಿಯ ಸೂತ್ರದಲ್ಲಿ ನೀರಾಗಿ ಹರಿಸೆನಯ್ಯ, ಕೆಂಡಗಣ್ಣ ಕಾಯೋ ಈ ಜೀವನಿಲ್ಲದಯ್ಯ, ಕೆಂಡಗಣ್ಣ ಕಾಯೋ ಈ ಜೀವನಿಲ್ಲದಯ್ಯ, ಗುರಿತೋರು ಗುರುವೇ ನಿನ್ನ ಪಾದನ ಬಿಡೆನು. ಭೋಗ ಭಾಗ್ಯ ಏನು ಬೇಡ, ಸುಖ ಶಾಂತಿಯನು ನಾ ಕೇಳುವೆನು, ಎಲುಬಿನ ದೇಹ ಉಳಿಯಲು ಇಲ್ಲಿ, ಸುಖ ಶಾಂತಿಯನು ನಾ ಕೇಳುವೆನು, ದೃಷ್ಟಿ ನೀನೆನಯ್ಯ ನಿನ್ನ ಲೀಲೆಯಾಟ
ಉಸಿರೇ ನೀನಯ್ಯ ಹೆಣ್ಣಗಣ್ಣ ಕಾಯೋ ಉಸಿರೇ ನೀನಯ್ಯ ಗುರಿ ತೋರೋ ಗುರುವೇ ನಿನ್ನ ಪಾದನ ಬಿಡೆನು ರಕ್ಷಿಸು ನೀನು ನಿನ್ನನೆ ಬೇಡುವೆ ಪರಿಪರಿಯಾಗಿ ನಾ ಅಲೆದಿರುವೆ ಸಲಹೋ ಜನರು ಒಬ್ಬರು ಕಾಲೇ ಪರದೇಶಿಯಾಗಿ ನಾ ಬಂದಿರುವೆ ಪಾಪಿ ಜನುಮವಯ್ಯ ಬಡವನು ನಾನಯ್ಯ ಅಳಿವು ಉಳಿವಿನಲಿ ನಿನಗಾಗಿ ಕಾದಿನಯ್ಯ ಹೆಂಡಗಳ ಕಾಯೋ ಈ ಜೀವನಿಲ್ಲದೆಯ ಹೆಂಡಗಳ ಕಾಯೋ ಈ ಜೀವನಿಲ್ಲದೆಯ ಗುರಿ ತೋರೋ ಗುರುವೇ ನಿಮ್ಮ ಪಾದನ ಬಿಡೆನು ಸ್ವಾಮಿ ಗುರಿ ತೋರೋ ಗುರುವೇ ನಿಮ್ಮ ಪಾದನ ಬಿಡೆನು ಆಮೇಲೆ ಮಹದೇಶ್ವರ ಕೆಂಡಗಣ್ಣೇಶ್ವರ ಸ್ವಾಮಿ ಎಲ್ರಿಗೂ ಬೇಡಿದಂತ ವರವನ್ನ ಕರುಣಿಸಿಕೊಡ್ಲಿ. ಹೊನ್ನಿಕುಪ್ಪೆ ಗ್ರಾಮದಲ್ಲಿ ಬಾಳಿ ಬದುಕಿದ ಮನೆಯನ್ನ ಬಿಟ್ಟು ಇಹಲೋಕದ ವ್ಯಾಪಾರವನ್ನ ಮುಗಿಸಿ ರಾಜಣ್ಣನವರು ಸ್ವರ್ಗಕ್ಕೆ ದಾರಿಯಾಗಲಿ ಅಂತೇಳಿ ಬೇಡುತ್ತಾ ಈ ನಮ್ಮ ಕಲತಂಡವನ್ನು ನಿಮಗೆ ಪರಿಚಯಿಸೋಣ. ಈ ನಮ್ಮ ಕಲತಂಡದ ಹೆಸರು ಮೈಸೂರು ಹಿನಕಲ್ ಮಹಾದೇವ ಸ್ವಾಮಿ ಜಾನಪದ ಕಲತಂಡ. ಈ ನಮ್ಮ ಕಲತಂಡದಿಂದ ಭಕ್ತಿ ಗೀತೆಗಳು, ಸುಗಮ ಸಂಗೀತ, ಜನಪದ ಗೀತೆಗಳು, ಹಾಸ್ಯ ಕಾರ್ಯಕ್ರಮಗಳು ಹಾಗೂ ಜನಪದವಾಗಿರ್ತಕ್ಕಂಥ ಹರಿಕಥೆಯನ್ನು ನಾವು ನಡೆಸ್ಕೊಡ್ತೇವೆ. ಹರಿಕಥೆಗಳಲ್ಲಿ ಯಾವ್ಯಾವುದು ಅಂದಾಗ ದರೆಗೆ ದೊಡ್ಡವರ ಚರಿತ್ರೆ, ಹೌದು ಕೆಂಪಚಾರಿಯವರ ಸತ್ಯ ಪರೀಕ್ಷೆ, ಹೌದಪ್ಪ ಸಿದ್ದಪ್ಪಾಜಿಯವರ ಪಾವಾಡಗಳು, ನಿಜ ಕಂದ ಮೈದಾಳು ರಾಮನ ಕತೆ, ಆಹಾ ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಪ್ಪನ ಕತೆ, ಹೌದು ನುಡುಗಾಡು ನಂಜುಂಡೇಶ್ವರನ ಕತೆ, ಆಹಾ ಚುಂಚನಗಿರಿ ಕಾಲಭೈರವೇಶ್ವರನ ಅರ್ಜುನ ಜೋಗಿ ಕತೆ, ಹೌದು ಮಲೆ ಮಹದೇಶ್ವರರು ಹುಟ್ಟು ಬೆಳೆದಂತ ಸಾಲು, ಹಾ. ಶಿವಶರಣೆ ಸತ್ಯವಂತೆ ಶಂಕಮನವರಿಗೆ ವರ ಕೊಟ್ಟಂತ ಮಲೆ ಮಹದೇಶ್ವರನ ಸತ್ಯ ಪರೀಕ್ಷೆ, ಹೌದು ಇಷ್ಟು ಕಥೆಯನ್ನು ನಾವು ನಡೆಸ್ಕೊಡ್ತೇವೆ ಅಂತೇಳಿ ನಮ್ಮ ಈ ಒಂದು ಕಲಾತಂಡಕ್ಕೆ ಹಾ ಹಿರಿಯ ಕಲಾವಿದರಾಗಿ ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಪುರಿಗಾಲಿ ಗ್ರಾಮದಿಂದ ನಮ್ಮ ಸಹ ಗಾಯಕರಾಗಿ ಕಲಾವಿದರಾಗಿ ನಮ್ಮ ಅಪ್ಪಾಜಿ ರಮೇಶ್ ಅಣ್ಣವರು ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿದ್ದಾರೆ. ಹಾಗೆ ರಮೇಶ್ ಅಣ್ಣವ್ರಿಗೊಂದು ಪುಷ್ಪಮಾಲಿಕೆ ನಮ್ಮ ಕಿರಣ್ ಕುಮಾರ್ ಅವರ ವತಿಯಿಂದ. ಹಾಗೆ ನಮ್ಮ ಮತ್ತೊಬ್ರು ಕಲಾವಿದರಾಗಿರ್ತಕ್ಕಂಥ ನಂಜನಗೂಡು ತಾಲೂಕು ಅಳಗಂಚಿ ಗ್ರಾಮದಿಂದ ನಮ್ಮ ತಬಲವಾದಕರಾಗಿ ಮಹೇಶ್ ಅಣ್ಣವರು ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿದರೆ ಅವ್ರಿಗೊಂದು ಪುಷ್ಪ ಮಾಲಿಕೆಯನ್ನ ಅರ್ಪಿಸೋಣ. ಅಕ್ಕಪ್ಪ ಹಾಗೆ ಮತ್ತೊಬ್ರು ಕಲಾವಿದರಾಗಿ ಚಾಮರಾಜನಗರ ಜಿಲ್ಲೆ ಚಂದಕವಾಡಿ ಗ್ರಾಮದಿಂದ ನಮ್ಮ ರಿದಮ್ ಪೆಡವಾದಕರಾಗಿ ಆನಂದ್ ಕುಮಾರ್ ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿದರೆ ಅವ್ರಿಗೊಂದು ಪುಷ್ಪ ಮಾಲಿಕೆಯನ್ನ ಅರ್ಪಿಸೋಣ. ಹಾಗೆ ಮತ್ತೊಬ್ರು ಕಲಾವಿದರಾಗಿ ನಂಜನಗೂಡು ತಾಲೂಕು ಹಿಮಾವನುಂಡಿ ಗ್ರಾಮದಿಂದ ನಮ್ಮ ಕೀಬೋರ್ಡ್ ವಾದಕರಾಗಿ ಈ ಕಲಾತಂಡದ ಮ್ಯಾನೇಜರ್ ಅಧ್ಯಕ್ಷರು ನಮ್ಮ ಶ್ರೀನಿವಾಸ ಮೂರ್ತಿ ಅವ್ರಿಗೊಂದು ಪುಷ್ಪ ಮಾಲಿಕೆಯನ್ನ ಅರ್ಪಿಸುತ್ತಾ
ಭಗವಂತನಲ್ಲಿ ನಾವು ಒಳಿತನ್ನ ಬೇಡೋಣ. ಹಾಗೆ ನಮ್ಮ ಈ ಕಲಾ ತಂಡದ ಅಧ್ಯಕ್ಷರು ಆಕಾಶವಾಣಿ ಗ್ರೇಟ್ ಪ್ರಾರ್ಥನಾಂತೆ ಅವರು ಹಿನ್ಕಲ್ ಮಾದೇಸ್ವಾಮಿ ಅಂತ ಹೇಳಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಿಮ್ಮ ಗ್ರಾಮದ ಪರವಾಗಿ ಈ ಕುಟುಂಬದ ಪರವಾಗಿ ಅವ್ರಿಗೊಂದು ಸಹ ಪುಷ್ಪಮಾಲಿಕೆಯನ್ನು ಅರ್ಪಿಸೋಣ. ನಮ್ಮ ಹೊನ್ನಿಕುಪ್ಪೆ ಗ್ರಾಮಕ್ಕೆ ಇದು 4ನೇ ಬಾರಿ ಮಹಾದೇವಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಕುಟುಂಬ ವರ್ಗದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಕೀಬೋರ್ಡ್ ವಾದಕರು ಶ್ರೀನಿವಾಸ್ ಮೂರ್ತಿ ಇದು 2ನೇ ಬಾರಿ, ಅವ್ರಿಗೂ ಸಹ ನಮ್ಮ ಕುಟುಂಬಸ್ಥರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತ. ಇನ್ನೊಬ್ರು ಗಾಯಕರಾದಂತ ರಮೇಶ್ ಅಣ್ಣವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಕುಟುಂಬಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ತಬಲಾ ವಾದಕರು ಮಹೇಶ್ ಅಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪ್ಯಾಡ್ ವಾದಕರು ಆನಂದ್ರವರು ಸಹ ಆಗ ನಮ್ಮೂರಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ದೈವದಿಂದರಾಗಿರ್ತಕ್ಕಂಥ ನಮ್ಮ ರಾಜಣ್ಣವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಕೋರುತ್ತಾ, ಹಾಗೆ ನಮ್ಮ ಹುಣಸೂರು ತಾಲೂಕು ಹೊನ್ನಿಕುಪ್ಪೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಈ ನಮ್ಮ ಕಲತಂಡದಿಂದ ಹೃತ್ಪೂರ್ವಕ ಎಲ್ಲರಿಗೂ ಒಂದು ಧನ್ಯವಾದವನ್ನು ನಾವು ಅರ್ಪಿಸುತ್ತಾ, ಹಾಗೆ ನಮ್ಮ ಶಿಷ್ಯ ಇದೇ ಗ್ರಾಮದ ನಮ್ಮ ಕಿರಣ್ ಕುಮಾರ್ ಅವರು ಅವ್ರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸೋಣ. ಗೊಪ್ಪ ಇಲ್ಲಿ ಸ್ಟೇಜ್ ಬಾ ಮುಂದಕ್ಕೆ. ಅವ್ರಿಗೊಂದು ಪುಷ್ಪಮಾಲಿಕೆಯನ್ನು ಅರ್ಪಿಸೋಣ. ಎಲ್ಲೇ ಹೋದ್ರು ಬತ್ತಿನಿ ಕರ್ಕೋಗೋಣ ಅಂತಾನೆ ಅಪ್ಪ. ಹಾಗೆ ನಮ್ಮ ಸೌಂಡ್ಸ್ನ ಮಾಲೀಕರಾಗಿರ್ತಕ್ಕಂಥ ಇಲ್ಲಿ ತುಂಬಾ ಜನ ಇದ್ದಾರೆ. ಆದರೆ ಎಲ್ಲರೂ ಒಂದು ಒಟ್ಟಿಗೆ ಸರಿಸಮಾನವಾಗಿ ಒಂದು ಕಲಾ ಸರಸ್ವತಿ ಸೇವೆಯನ್ನು ಮಾಡಿಕೊಂಡು ವೃತ್ತಿಯನ್ನ ಮಾಡ್ಕೊಂಡು ಹೋಗ್ತಿರತಕ್ಕಂಥ ನಮ್ಮ ಹೊನ್ನಿಕುಪ್ಪೆ ಗ್ರಾಮದ ನಮ್ಮ ರವಿ ಅಣ್ಣವರು ಹಾಗೂ ನಮ್ಮ ಸುರೇಶ್ ಅಣ್ಣವರು, ಹಾಗೆ ನಮ್ಮ
ರವಿ ಅಣ್ಣವ್ರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸುತ್ತ ಅವ್ರಿಗೊಂದು ಪುಷ್ಪಮಾಲಿಕೆಯನ್ನ ಅರ್ಪಿಸೋಣ. ಬಾಳಿ ಬದುಕಿದ ಮನೆಯನ್ನ ಬಿಟ್ಟು ನಮ್ಮ ರಾಜಣ್ಣನವರ ಧರ್ಮಪತ್ನಿ ಆಗಿರತಕ್ಕಂಥವ್ರು ಸಾವಿತ್ರಮ್ಮನವರು ಅವರೂ ಸುಧಾ ದೈವತೀನರಾಗಿದ್ದಾರೆ. ಆ ತಾಯಿಯ ಕುರಿತಾದ ಒಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶೋಕವಳಿ ಗೀತೆಯನ್ನ ಕೇಳಿದರೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು ಅಂತೇಳಿ ಒಂದು ಗೀತೆಯನ್ನು ಸಾದರಪಡಿಸೋಣ.